ಎರಡನೇ ಸಿದ್ದರಾಮಯ್ಯ ಯಾರ್ರೀ ಎರಡನೇ ಸಿದ್ದರಾಮಯ್ಯ? ದಾವಣಗೆರೆ ವಿನಯ್ ಟಿಕೆಟ್ ಕೊಡಿಸ್ಬೋದಾಯ್ತು. ಒಬ್ಬ ಯುವಕ ಭಾಳ ಅವ್ನು ಎಷ್ಟು ಚೆನ್ನಾಗಿ ರೈತರ ಪರ ಮಾತಾಡ್ದ, ಜನಗಳ ಪರ ಮಾತಾಡ್ದ, ಅವ್ನಿಗೆ ಟಿಕೆಟ್ ಕೊಡಿಸ್ಬೋದಾಯ್ತು ಇಲ್ವಾ? ಕಣ್ಣಿಲ್ವಾ ಸಿದ್ದರಾಮಯ್ಯ ಅವ್ರಿಗೆ? ದಾವಣಗೆರೆ ಕ್ಷೇತ್ರ ಕಣಪ್ಪ. ನಂಗೆ ಅವನು ಪಾಪ ಹೆಂಗೆಷ್ಟು ಅವನೊಬ್ಬನ ಬೆಳೆಸ್ಬೋದಾಯ್ತು, ಅವನೊಬ್ಬನ ಎಂಪಿ ಮಾಡ್ಬೋದಾಯ್ತು. ಆರಾಮ್ಸಿ ದಾವಣಗೆರೆಯಲ್ಲಿ ವಿನಯ್ ಕುಮಾರ್ ಅವ್ರು ಗೆಲ್ತಾ ಇದ್ರು. ಇವರು ಟಿಕೆಟ್ ಕೊಟ್ಟಿರ ಅಪ್ಪ ಅಷ್ಟಾರು ಮಾಡ್ದ. ಕುರುಬರು 4 ಸೀಟ್ ಕೊಟ್ಬಿಟ್ರೆ ಬೇರೆ ಜೊತೆ ಬೇಡ ಅಂತೀರೇನ್ರಿ? ನಾನು ಹೇಳೋದು DK ಶಿವಕುಮಾರ್ ಬೇಡ ಅಂತಿದ್ನ, ಇಲ್ಲ ನಮ್ಮ ಕುಮಾರಸ್ವಾಮಿ ಬೇಡ ಅಂತಿದ್ನ, ಯಡಿಯೂರಪ್ಪ ಬೇಡ ಅಂತೀರಾ, ರಾಹುಲ್ ಗಾಂಧಿ ಬೇಡ ಅಂತೀರಾ. ನಿನಗೆ ಇಷ್ಟ ಇಲ್ವಲ್ಲ ಬೆಳೆಸೋಕ್ಕೆ ಕುರುಬರನ್ನ? ಒಬ್ಬರನ್ನೆಲ್ಲ ಲೀಡರ್ ಮಾಡ್ರೇನ್ರಿ ನೀವು? ಒಬ್ಬರು ಸಿದ್ದರಾಮಯ್ಯ ಅವರು ಕುರುಬರನ್ನ ಬೆಳೆಸೋಕ್ಕಾಗಲ್ವಲ್ರಿ? ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಲಿರಿ 7 ಸೀಟ್ ಕೊಡ್ತಾರೆ. ಲಿಂಗಾಯತರು 7 ಜನಕ್ಕೆ ಮಾಡ್ತಾರೆ. ಅವ್ರು ಎದುರುಕೊಳ್ಳಲ್ಲ, ಯಾಕೊಳ್ಳೋ ನಾನು CM ಆಗಿದ್ದೀನಿ ಏನಾರ ಅನ್ಕೊಳ್ಳಿ ಕಣೆ ಅಂತಾರೆ. ಓಟ್ ಹಾಕಿದ್ದಾರೆ ಜನ ಅಂತ ಅವ್ರ ಸಮುದಾಯಕ್ಕೆ ಇಷ್ಟಪಡ್ತಾರೆ. ಓಕೆ ಡನ್. ಕುಮಾರಸ್ವಾಮಿ ಅವ್ರು ಆಗಿಲಿ, ಅವರು ಒಂದು 7 ಸೀಟು ಕೊಡ್ತಾರೆ. ನಾವ್ಯಾರಿಗೆ ಎದುರುಕೊಳ್ಳಲ್ಲ ಕಂಡ್ರೆ ನಮ್ಮ ಕ್ಯಾಬಿನೆಟ್ಟು ನಮ್ಮದೇ ಮುಖ್ಯಮಂತ್ರಿ ನಮ್ಮದೇ ಸ್ಥಾನ ಅಂತ ಅವ್ರಿಗೊಂದು ಡನ್. ನೀನ್ಯಾಕಾಗಲ್ಲ? ನೀನ್ಯಾಕೆ ಕೊಡಲ್ಲ ಗುರು? ಕುರುಬರು ಅಷ್ಟು ಕೀಳ ನಿಮಗೆ? ಕೇಳೇನ್ರಿ? ರಾಜೀನಾಮೆ ಕೊಟ್ಕೊಂಬನಾಗೋ ಕೇಳಿ. ಸಿದ್ದರಾಮಯ್ಯವ್ರು ಬೇಕಾಗಿಲ್ಲ ನಮ್ಗೆ. ಬರಲಿ DK ಅವರೇ ಬರಲಿ ಬಿಡ್ರಿ. ಅವ್ರಿಗಾರು ಕುರುಬರಲ್ಲಿ ಕರ್ಣೆ ಇದ್ದು ಅವ್ರ ಪರವಾಗಿ ಮಾತಾಡ್ಬಿಟ್ಟಾರು ಒಂದಷ್ಟು ಜನನಾರು ಆ ಕುರುಬರನ್ನ ಹತ್ಸನ. ಹೊಲ ಉಳೋದು ಗೊತ್ತು, ಕುರಿ ಮೇಯ್ಸೋದು ಗೊತ್ತು, ರಾಜ್ಯ ಆಳೋದು ಗೊತ್ತು, ಮಾತಾಡೋದು ಗೊತ್ತು. ನಾನೊಬ್ಬ CM ಆದ್ರೆ ಸಾಕಲ್ಲ? ಏನ್ರಿ ಆಗಬೇಕು? ನಾನಿದ್ರೆ ಸಾಕಲ್ಲ? ಸುಮ್ಮನೆ CM ಆಗ್ಬಿಡೋದಲ್ಲ ಗುರು. CM ಆದ ತಕ್ಕಾಗಿ ನನ್ನ ಜನಕ್ಕೆ ಏನು ಮಾಡ್ತೀನಿ ಅನ್ನೋದಿರ್ಬೇಕು ಸಿದ್ದರಾಮಯ್ಯ ಅವ್ರಿಗೆ. ಅದಿದ್ರೆ ನಿಜವಾದಂಥ ಸಿದ್ದರಾಮಯ್ಯ, ಎಲ್ಲರೂ ನಾಟ್ ಸಿದ್ದರಾಮಯ್ಯ. ಬಂಧುಗಳೇ, ಈ ವಿಡಿಯೋದಲ್ಲಿ ನಮ್ಮ ಸಮಾಜದ ಹೆಣ್ಣು ಮಗಳು ಮಾತಾಡಿದ್ದಾರೆ. ಆ ಹೆಣ್ಣು ಮಗಳು ತನ್ನ ಆಕ್ರೋಶವನ್ನ ಒಂದು ಚಾನೆಲ್ ಮುಂದ್ಗಡೆ ಹೇಳ್ಕೊಂಡಿದ್ದಾರೆ. ನಮ್ಮ ಸಮುದಾಯದಲ್ಲಿ ಸಮುದಾಯದವ್ರನ್ನ ಬೆಳೆಸ್ತಾ ಇಲ್ಲ, ಸಮುದಾಯದವ್ರನ್ನ ಸಚಿವರನ್ನಾಗಿ ಮಾಡ್ತಾ ಇಲ್ಲ, ಸಮುದಾಯದ ನಾಯಕರನ್ನ ಬೆಳೆಸ್ತಾ ಇಲ್ಲ ಅಂತೇಳಿ ನೇರವಾಗಿ ಆರೋಪ ಮಾಡ್ತಾ ಇರುವಂತಹ ಹೆಣ್ಣು ಮಗಳು ಅವಳ ಹೊಟ್ಟೆಯಲ್ಲಿರುವಂತಹ ನೋವನ್ನ ಹೊರಗಡೆ ತಗೊಂಡಿದ್ದಾರೆ. ಇದು ವಾಸ್ತವ ಸತ್ಯ. ನಾವು ಶ್ರೀ ಕನಕ ಟಿವಿನಲ್ಲಿ ಸಮುದಾಯದ ವಿಡಿಯೋಗಳನ್ನ ಮಾಡಿ ಹಾಕಿದಾಗ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದಷ್ಟು ಜನ ಮುಖವಿಲ್ಲದಂತಹ ಫೇಕ್ ಐಡಿಗಳ ಮುಖಾಂತರ ಬಂದು ಮಾತಾಡ್ತಾರೆ. ಕುರುಬರಿಗೆ ಚಿನ್ನದ ಸ್ಪೂನ್ ನಲ್ಲಿ ಬಿರಿಯಾನಿ ತಿನ್ನಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕುರುಬರಿಗೆ ಎಲ್ಲವನ್ನೂ ಮಾಡಿಕೊಟ್ಟವ್ರೆ ಅಂತ ಹೇಳ್ತಾರೆ. 700 ಕನಕ ಭವನಗಳನ್ನ ಮಾಡಿಕೊಟ್ಟವ್ರೆ ಅಂತ ಹೇಳ್ತಾರೆ. ಏನೇನೋ ಹೇಳ್ತಾರೆ. ಇವರು ಸ್ಟೋರಿಗಳನ್ನ ಹೇಳ್ತಾ ಇದಾರಲ್ಲ, ಇದು ವಾಸ್ತವ ಸತ್ಯ. ಶ್ರೀ ಕನಕ ಟಿವಿಯ ಮೂಲಕ ನಾವು ಮಾತಾಡ್ತಾ ಇದ್ದೀವಿ ನೋಡಿ. ಆ ಹೆಣ್ಣು ಮಗಳು ಮಾತನಾಡ್ತಾ ಇರುವಂತ ವಿಚಾರಗಳನ್ನ ನೋಡ್ತಾ ಇದ್ದೀರಿ. ಈ ವಿಚಾರವು ಯಾವತ್ತಿಗೂ ಸಹ ಕುರುಬರು ಯಾವತ್ತಿಗೂ ಸಹ ಸುಳ್ಳು ಹೇಳಲ್ಲ. ಕುರುಬರು ಸುಳ್ಳು ಹೇಳಲ್ಲ, ಇನ್ನೊಬ್ಬರನ್ನ ಕಸ್ಕೊಳ್ಳೋದಿಲ್ಲ. ಆ ಹೆಣ್ಣು ಮಗಳು ಹೇಳಿರುವಂತ ವಿಚಾರಗಳನ್ನ ನಾವು ನೋಡಿದ್ರೆ ಆ ಹೆಣ್ಣು ಮಗಳು ಹೇಳಿರುವಂತದ್ದು ಅಷ್ಟೂ ಸತ್ಯ ಇದೆಯಲ್ಲ. ವರ್ತೂರ್ ಪ್ರಕಾಶನ್ನ ಬೆಳೆಸಬಹುದಾಗಿತ್ತು, ದಾವಣಗೆರೆ ವಿನಯ್ ಕುಮಾರ್ ಅವ್ರನ್ನ ಬೆಳೆಸಬಹುದಾಗಿತ್ತು. ಯಾವುದನ್ನೂ ಮಾಡಲೇ ಇಲ್ಲ. ಒಬ್ಬ MP ಆಗ್ತಿದ್ದ, ವರ್ತೂರ್ ಪ್ರಕಾಶ್ ಶಾಸಕರಾಗ್ತಿದ್ರು. ಎಲ್ಲವೂ ಸಹ ನಮ್ಮ ಕೈಯಲ್ಲಿದ್ದಾಗ ನಾವು ಏನ್ ಮಾಡ್ಬೇಕಾಗಿತ್ತು? ಪ್ರೋತ್ಸಾಹ ಕೊಡ್ಬೇಕಾಗಿತ್ತು. ಅಟ್ಲೀಸ್ಟ್ ಇಂಡೈರೆಕ್ಟ್ ಆಗಾದ್ರೂ ಪ್ರೋತ್ಸಾಹ ಕೊಡ್ಬೇಕಾಗಿತ್ತು. ನಾವು ಮಾಡಿದ್ದೇನು? ಈ ಸಮುದಾಯವನ್ನ ಶೂನ್ಯದತ್ತ ತಗೊಂಡು ಹೋಗ್ತಾ ಇದ್ವಿ. ಈ ಹೆಣ್ಣು ಮಗಳು ಮಾತನಾಡಿರುವಂತಹ ವಿಚಾರದಲ್ಲಿ ಎಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಳಿ. ಒಂದು ಸಾರಿ ಈ ವಿಡಿಯೋ ಎಲ್ಲಾ ಕುರುಬರನ್ನ ಚಿಂತೆಗೆ ಈಡು ಮಾಡುತ್ತೆ. ಬಂಧುಗಳೇ, ಆಗ ಕುರುಬರಲ್ಲಿ ಒಂದು ನಿರೀಕ್ಷೆ ಇರುತ್ತೆ. ಬಿಡಪ್ಪ, ನಮ್ಮ ಕುರುಬರಲ್ಲಿ ಮೊದಲನೇ ಸಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ನಾವು ಕೂಡ ಕುರುಬ ಜನಾಂಗನೂ ಕೂಡ ರಾಜಕೀಯವಾಗಿ ಹಿಂದುಳಿದಿದೆ, ಸಿದ್ದರಾಮಯ್ಯನವರು ಅಹಿಂದ ವರ್ಗಗಳಲ್ಲಿ ನಮ್ಮನ್ನು ಪರಿಗಣಿಸಿ ಮುಂದಕ್ಕೆ ತರ್ತಾರೆ ಅಂತ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಕುರುಬರು. ಈಗ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ 2023ರಲ್ಲಿ. ಸಂಪುಟದಲ್ಲಿ ಭೈರತಿ ಸುರೇಶ್ ಒಬ್ಬರನ್ನ ಬಿಟ್ಟು ಇನ್ಯಾರನ್ನೂ ಮಿನಿಸ್ಟ್ರು ಮಾಡಲಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸಿದ್ದರಾಮಯ್ಯನ ಹೊಗಳವಳು ನಾನೇ, ತಪ್ಪು ಮಾಡ್ರೆ ಬೈಯೋಳು ನಾನೇ. ಯಾಕಂದರೆ ಯಾವತ್ತೂ ನೇರವಾಗಿ ಮಾತಾಡ್ಬೇಕಂತ ಒಬ್ಬ ಮನ್ಸ ಬಕೆಟ್ ಹಿಡಿಬಾರ್ದು. ಆ ಕ್ಯಾಟಗಿರಿ ನಂದು. ಏನಾರು ನೇರವಾಗಿ ಮಾತಾಡ್ತೀನಿ. ಮಿಸ್ಟರ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳೋದು ಒಂದೇ ಮಾತು, ಗುರುಗಳೇ ಕುರುಬ್ರಿಲ್ದೆ ನೀನು ಮುಂದೆ ಬರ್ನೇ ಇಲ್ಲ ಅನ್ಕೋತೀನಿ. ಯಾಕಂತಂದರೆ ಈಗ ಕಾಲಕ್ಕೆ ಹೇಳ್ತಾರೆ ಅದನ್ನು, ಕುರುಬ್ರೆಲ್ಲ ಓಟ್ ಹಾಕೋದು ಕಾಂಗ್ರೆಸ್ಗೆ ಅಂತ ಹೆಸರು ಬಂದ್ಬಿಟ್ಟದ. ಹಾಗಾಗಿ ಕಾಡಿಂದ ನಾಡ್ಗಂಟು ಕುರುಬ್ರು ಕುಣ್ಕೊಂಡು ಮೆರ್ಕೊಂಡು ನಿಂದು ಕಾಟ ಒಟ್ಟು ಕಟ್ಕೊಂಡು ಸಿದ್ದರಾಮಯ್ಯ ಗೆಲ್ಲಿ ಕಣಪ್ಪ ಅಂತ ದೇವ್ರಗೆಲ್ಗೆ ಅರ್ಕ ಹಾಕೊಂಡು ಪಾಪ 2ನೇ ಸತಿ CM ಮಾಡ್ರಿ. ಆದ್ರೆ ನಮ್ಮ CM ಸಾಹೇಬ್ರು ಏನು ಮಾಡ್ರಿ ಗೊತ್ತಾ? ಕುರುಬರ್ನಾಕ ಚೆನ್ನಾಗಿ ಖಾರ ರುಬ್ಬಿಟ್ಟು ತಲೆ ಮೇಲೆ ಹೊತ್ಬಿಟ್ರು. ಯಾಕಂತಂದರೆ ನಾನೊಬ್ಬ CM ಆದ್ರೆ ಸಾಕಲ್ಲ? ಏನ್ರಿ ಆಗಬೇಕು? ನಾನಿದ್ರೆ ಸಾಕಲ್ಲ? ಹೊಲ ಉಳೋದು ಗೊತ್ತು, ಕುರಿ ಮೇಯ್ಸೋದು ಗೊತ್ತು, ರಾಜ್ಯ ಆಳೋದು ಗೊತ್ತು, ಮಾತಾಡೋದು ಗೊತ್ತು. ಆದರೆ CM ಸಾಹೇಬರು ಒಂದೇ ಮಾತಾಡೋದು, ಹೋದ ಸತಿ CM ಆಗಿದ್ದಾಗ ನೀವು ಅದೇ ನಿಮ್ಮ ಪಕ್ಕದಲ್ಲಿದ್ದವ್ರು ಹೇಳಿ ಪ್ರಭಾಕರು, ಅದೇ ಇನ್ನೊಬ್ಬ ರಾಮೇಗೌಡರು, ಅದೇ ವೆಂಕಟೇಶು, ಕುರುಬರೆಲ್ಲ ಸತ್ತೋಗಿದಾರೇನ್ರಿ ನಿಮ್ಮ ಕಣ್ಗಳಿಗೆ? ಮಿಸ್ಟರ್ ಸಿದ್ದರಾಮಯ್ಯ ಸಾಹೇಬ್ರೆ,
ಕುರುಬುರ್ನ ಯಾಕ್ರಿ ಈ ಗತಿ ಮಾಡ್ರಿ? ಈ ಸತಾರು ನೀವು ಕುರುಬುರ್ಗ ಒಂದು 7 ಸ್ಥಾನಕ್ಕೆ ಕೊಡ್ತಾರೆ ನೋಡಿ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಲಿ ರೀ, 7 ಸೀಟ್ ಕೊಡ್ತಾರೆ. ಅಂದ್ರೆ ಏನು 7 ಸೀಟು? 7 ಸೀಟಿಗೆ ಮಿನಿಸ್ಟರ್ ಮಾಡ್ತಾರೆ, ಮಂತ್ರಿಗಳು ಮಾಡ್ತಾರೆ ಕ್ಯಾಬಿನೆಟ್ ಅಲ್ಲಿ. ಲಿಂಗಾಯತರು 7 ಜನಕ್ಕೆ ಮಾಡ್ತಾರೆ. ಅವ್ರು ಎದುರುಕೊಳ್ಳಲ್ಲ, ಯಾಕೊಳ್ಳೋ ನಾನು CM ಆಗಿದ್ದೀನಿ ಏನಾರ ಅನ್ಕೊಳ್ಳಿ ಕಣೆ ಅಂತಾರೆ. ಓಟ್ ಹಾಕಿದ್ದಾರೆ ಜನ ಅಂತ ಅವ್ರ ಸಮುದಾಯಕ್ಕೆ ಇಷ್ಟಪಡ್ತಾರೆ. ಓಕೆ ಡನ್. ಇದೇ CM ಇದು ನಮ್ಮ ಕುಮಾರಸ್ವಾಮಿ ಅವ್ರು ಆಗಿಲಿ, ಅವರು ಒಂದು 7 ಸೀಟು ಕೊಡ್ತಾರೆ. ನಾವ್ಯಾರಿಗೆ ಎದುರುಕೊಳ್ಳಲ್ಲ ಕಂಡ್ರೆ ನಮ್ಮ ಕ್ಯಾಬಿನೆಟ್ ನಮ್ಮದೇ ಮುಖ್ಯಮಂತ್ರಿ ನಮ್ಮದೇ ಸ್ಥಾನ ಅಂತ ಅವ್ರಿಗೊಂದು ಡನ್. ನೀನ್ಯಾಕಾಗಲ್ಲ? ನೀನ್ಯಾಕೆ ಕೊಡಲ್ಲ ಗುರು? ಕುರುಬರು ಅಷ್ಟು ಕೀಳ ನಿಮಗೆ? ಕೇಳೇನ್ರಿ? ಮಿಸ್ಟರ್ ಸಿದ್ದರಾಮಯ್ಯ ಸಾಬ್ರೆ, ನೀವು ನಿಜವಾಗ್ಲೂ ಕುರುಬ್ರೆ ಆಗಿ ಸಿದ್ದರಾಮಯ್ಯ CM ಆಗಿರೋ ನಾನು ಕರೀರಿ, ನಾನು ಮಾತಾಡ್ತೀನಿ. ನಾನು ಎದುರುಕೊಳ್ಳೋದಿಲ್ಲ. ಯಾಕಂದ್ರೆ ಇಷ್ಟು ದಿನ ನಿನ್ಗೆ ಫಾಲೋವರ್ಸ್ ಆಗಿ ಈಗಲೂ ಕೂಡ ಮಾತಾಡ್ತೀನಿ. ತಪ್ಪು ಬಂದಾಗ ಬಿಡಲ್ಲ, ನಾನು ಬೈತೀನಿ. ಭೈರತಿ ಸುರೇಶ್ ಒಬ್ರಿಗೆ ಹೋಗ್ಬಿಟ್ರಲ್ರಿ ನೋಡ್ರಿ, ಹುಡಿಕಳ್ರಿ. ಇವತ್ತು ಕ್ಯಾಬಿನೆಟಲ್ಲಿ ಹುಡಿಕತೀನಿ ಅಂತಂದ್ರು ನಮ್ಮ ಇವ್ರು ಸಿಗ್ತಾರೆ, DK ಶಿವಕುಮಾರ್ ಸಿಗ್ತಾರೆ ಒಕ್ಕಲಿಗರಲ್ಲಿ, ಮತ್ತು ಭೈರತಿ ಸುರೇಶ್ ಗೌಡ ಸಿಗ್ತಾರೆ, ಚಲುರಾಯ ಸ್ವಾಮಿನಪ್ಪ ಇನ್ನೊಬ್ರು ಅವ್ರು ಸಿಗ್ತಾರೆ. ನಮ್ಮಲ್ಲಿ ಯಾರು ಸಿಗ್ತಾರೆ ಗುರು? ಹೊಲ ಮೇಸ ಒಬ್ಬ ಕುರುಬ ಸಿಗ್ತಾನೆ, ಕುರಿ ಮೇಸ ಒಬ್ಬ ಸಿಗ್ತಾನೆ. ಒಬ್ಬರನ್ನೆಲ್ಲ ಲೀಡ್ರ್ ಮಾಡಿದ್ರೇನ್ರಿ ನೀವು? ಸಿದ್ದರಾಮಯ್ಯ ಅವರು ಕುರುಬರನ್ನ ಬೆಳೆಸೋಕ್ಕಾಗಲ್ವಲ್ರಿ? ಎಲ್ಲ ವಯಸ್ಸಾಗಿ ಬಿದ್ದೋದ್ರು. ಯಾರು ಹೇಳಿ? ವಿಶ್ವನಾಥ್ ವಯಸ್ಸಾಯಿತು ನೋಡಿ. ನಮ್ಮ ಈಶ್ವರಪ್ಪರು ಪಾಪ BJPಲಿ ಮಂತ್ರಿ ಆಗೋ ಸ್ಥಾನ ಲೆವೆಲ್ಗೆ ಬಂದ, ಅವನ್ನ ತುಳಿದು ಸಾಯಿಸಿದ್ರು. ನಿಂಗೆ ಕಣ್ಣಿಲ್ವಾ? ಇನ್ನೊಬ್ರು ನೋಡಿ, ನಮ್ಮ ಇವರು ಯಾರಪ್ಪ, ನಮ್ಮ ಕೋಲಾರದಲ್ಲಿ ನಮ್ಮ ಪ್ರಕಾಶ್, ವರ್ತೂರು ಪ್ರಕಾಶ್ ಎಂಥ ನಾಯಕರಿ. ನಿಮ್ಗೆ ಬೆಳೆಸ್ಬೋದಾಯ್ತು ವರ್ತೂರು ಪ್ರಕಾಶ್ನ, ಯಾಕೆ ಬೆಳೆಸ್ನಿಲ್ಲ? ನೀನು ಒಬ್ಬನೇ ಮೆರಿಬೇಕು, ನೀನು ಒಬ್ಬನೇ ಸಿದ್ದರಾಮಯ್ಯ ಬೇಕು, ನೀನು ಒಬ್ಬನೇ CM ಆಗ್ಬಿಡ್ಬೇಕು, ನೀನು ಒಬ್ಬನೇ ಚೆನ್ನಾಗಿರ್ಬೇಕು ಅಲ್ವಾ? ಇವತ್ತು ಮಗ ಏನಾಗಿದ್ದಾರೆ? ಈಗ MLC ಆಗಿದ್ದಾರೆ. ಪುಣ್ಯಾತ್ಮ ನಮ್ಮಪ್ಪ ಆಗಲಿ. ಜನಗಳು ನೋಡ್ರಿ, ನಿಜವಾಗ್ಲೂ ಕುರುಬರು ಗುರುಮ್ಗೆ ಹಾಕ್ರಿ. ಇದನ್ನು ನಾನು ಮಾತಾಡ್ತಾ ಇದ್ದೀನಿ. ಕರೀಲಿ, ಚಾಲೆಂಜ್ ಇದ್ರ ಸಿದ್ದರಾಮಯ್ಯನವ್ರು ಕರಲಿ, ಅವ್ರ ಮಗನಾರ ಕರಲಿ, ಅವ್ರ ಅಭಿಮಾನಿಗಳು ಕರಲಿ. ನಾನು ಹೇಳ್ತೀನಿ ರೀ, ಕುರುಬರನ್ನ ತುಳಿದ್ಬಿಟ್ಟ ಸಿದ್ದರಾಮಯ್ಯ. ನೋ ನಾಟ್ CM. ಇಷ್ಟ ಆಗಲ್ಲ. 2ನೇ ಹಂತದ ನಾಯಕನ್ನು ಬೆಳೆಸಲ್ಲ, ಇನ್ನು 3ನೇ ಸತಿ CM ಮಾಡ್ರು ಬೆಳೆಸಲ್ಲ ಸಿದ್ದರಾಮಯ್ಯ. ಸಿದ್ದರಾಮಯ್ಯನ ಪರನೂ ಮಾತಾಡ್ತೀನಿ ನಾನು. ಸಿದ್ದರಾಮಯ್ಯನ ಕುರುಬರ ಪರ ಮಾತಾಡಬೇಕು ಅಂದಾಗ ನಂಗೆ ತುಂಬ ದುಃಖ ಆಗುತ್ತೆ. ಯಾಕಂದ್ರೆ ನಮ್ಮವ್ರನ್ನೆಲ್ಲೇ ಬೆಳೆಸಲಿಲ್ಲ ಅವರು, ನಮ್ಮವ್ರನ್ನ ತುಳಿದ್ಬಿಟ್ರು. ಇನ್ನಾರೆ ಕುರುಬರು ಕೂಡ ರಾಜಕೀಯವಾಗಿ ಹಿಂದೆ ಇದ್ದಾರೆ ಪಾಪ. ನೋಡಿ ಇವತ್ತು ನಮ್ಮ ಪ್ರಧಾನಿ ಮಂತ್ರಿ ಅವರು ದೊಡ್ಡದಾಗಿ MP ಮಾಡ್ರಲ್ಲ ಸರ್. ಇವಾಗ ನಮ್ಮ ಪ್ರಮಾಣ ವಚನ ಸ್ವೀಕರಿಸ್ರಲ್ಲ, ಆಗಿ ನಮ್ಮ ಪ್ರಧಾನಿ ಮೋದಿಯವರು ಕೂಡ ನಮ್ಮನ್ನು ಹಿಂದಕ್ಕೆ ಹಾಕಿದ್ದಾರೆ. ಒಬ್ರಿಗೂ ಕೊಟ್ಟಿಲ್ಲ, ಮುಂದುಳಿದ ನಾಯಕರಿಗೆ ಹಾಕಿದ್ದಾರೆ. ಹಿಂದೂಗಳನ್ನ ಹಿಂದಕ್ಕೆ ಹಾಕ್ಬಿಟ್ರು ನಮ್ಮವ್ರನ್ನ. ಯಾಕೆ ಆ ಥರ? ನಮ್ಮ ಸಿದ್ದರಾಮಯ್ಯ ಕರೆಕ್ಟ್ ಇಲ್ಲ. ನಮ್ಮ ಸಿದ್ದರಾಮಯ್ಯ ಕರೆಕ್ಟಾಗಿದ್ದು ಸರಿಯಾದ ರೀತಿಲಿ ರೀ. ನೀವು ಕುರುಬರು 4 ಸೀಟ್ ಕೊಟ್ಬಿಟ್ರೆ ಬೇರೆ ಜಾತ್ರೆ ಬೇಡ ಅಂತೀರೇನ್ರಿ? ನಾನು ಹೇಳೋದು DK ಶಿವಕುಮಾರ್ ಬೇಡ ಅಂತಿದ್ನ, ಇಲ್ಲ ನಮ್ಮ ಕುಮಾರಸ್ವಾಮಿ ಬೇಡ ಅಂತಿದ್ನ, ಯಡಿಯೂರಪ್ಪ ಬೇಡ ಅಂತೀರಾ, ರಾಹುಲ್ ಗಾಂಧಿ ಬೇಡ ಅಂತೀರಾ. ನಿನಗೆ ಇಷ್ಟ ಇಲ್ವಲ್ಲ ಬೆಳೆಸೋಕ್ಕೆ ಕುರುಬರನ್ನ? ನಿನಗೆ ನಾ ಆಗ್ಬಿಟ್ಟಿರೋದು? ನೀನು ಕುರುಬನ ಅಲ್ವಾ ಸಿದ್ದರಾಮಯ್ಯ ಅವರೇ? ಕುರುಬ ಅಲ್ವಾ ನೀವು? ನಮ್ಮ ಕುರುಬ ಜನಾಂಗದಲ್ವಾ ನೀವು? ಹಾಕ್ರಿ, ಇದು ಹೋಗ್ಲಿ ಸಿದ್ದರಾಮಯ್ಯನ ಪೇಜ್ಗೆ ಹೋಗ್ಲಿ. ಸಿದ್ದರಾಮಯ್ಯ ತಾಕತ್ತಿರ ನಾನು ಕರೆದು ಮಾತಾಡ್ಸ್ಲಿ, ಐ ಡೋಂಟ್ ಕೇರ್. ಮುಂದಕ್ಕರಲ್ಲ, ಈಗಲಿಂದನೇ ಸ್ಟಡಿ ಮಾಡ್ಕೊಂಡು ಇನ್ನೂ 3 ಸೀಟ್ಗೆ ನಮ್ಮ ಕುರುಬರ್ನ ಉದ್ಧಾರ ಮಾಡಿ ಒಬ್ಬ ಲೀಡ್ರನ್ನ ತೋರಿಸಿ. 2ನೇ ಸಿದ್ದರಾಮಯ್ಯ ಯಾರ್ರೀ? 2ನೇ ಸಿದ್ದರಾಮಯ್ಯ ತೋರ್ಸುಮಂತ ಒಬ್ಬ ಲೀಡ್ರನ್ನ ಯುವಕನ ತೋರಿಸ್ರಿ. ಎಲ್ಲ ವಯಸ್ಸಾಗಿ ಪಾಪ ಹೊಂಟೋರು ಮನೆಗೆ. ಇನ್ನೊಂದು 2 ವರ್ಷ ಇರ್ತಾರೋ 3 ವರ್ಷ ಇರ್ತಾರೆ, ಎಲ್ಲ ಹೊರಟೋದು. ಒಬ್ಬ ಯುವಕನ್ನ ನೀನು ಒಬ್ಬನೇ ಯುವಕನ್ನ ನೀನು ಬೆಳೆಸ್ನಿಲ್ವಲ್ಲ, ಒಂದು ಬೆಂತಟ್ಟ ಕೆಲಸ ಮಾಡಲಿಲ್ವಲ್ಲ ಸಿದ್ದರಾಮಯ್ಯವ್ರೆ ನೀವು? ಏನ್ರಿ ಮಾಡ್ಬೋದಾಯ್ತು? ಕೊಪ್ಪಳದಲ್ಲಿ ಯಾರು ಹೇಳೋ, ಅವ್ರ ಹೆಸರು ರಾಘವೇಂದ್ರ, ಆ ಹುಡುಗ. ಆಮೇಲೆ ಇನ್ನೊಂದು ಹುಡುಗ ವಿನಯ್ ಅಂತೇನು, ಅವನುವೆ ದಾವಣಗೆರೆ ವಿನಯ್. ಟಿಕೆಟ್ ಕೊಡಿಸ್ಬೋದಾಯ್ತು. ಒಬ್ಬ ಯುವಕ ಭಾಳ ಅವನು ಎಷ್ಟು ಚೆನ್ನಾಗಿ ರೈತರ ಪರ ಮಾತಾಡ್ದ, ಜನಗಳ ಪರ ಮಾತಾಡ್ದ. ಅವ್ನಿಗೆ ಟಿಕೆಟ್ ಕೊಡಿಸ್ಬೋದಾಯ್ತು ಅಲ್ವಾ? ಕಣ್ಣಿಲ್ವಾ ಸಿದ್ದರಾಮಯ್ಯ ಅವ್ರಿಗೆ? ದಾವಣಗೆರೆ ಕ್ಷೇತ್ರ ಕಣಪ್ಪ. ನಂಗೆ ಅವನು ಪಾಪ ಹೆಂಗೆಷ್ಟು ಅವನೊಬ್ಬನ ಬೆಳೆಸ್ಬೋದಾಯ್ತು, ಅವನೊಬ್ಬನ MP ಮಾಡ್ಬೋದಾಯ್ತು. ಯಾಕೆ? ಸೋತಾಗಿರೋರಿಗೆಲ್ಲ ಕೊಟ್ರಿ, ಮೈಸೂರಲ್ಲಿ ಸೋತೋದು. ಯಾಕೆ? ಗೆಲ್ಲ ಕೂತ್ರೆ ಇರ್ನಿಲ್ವಾ? ಆರಾಮ್ಸಿ ದಾವಣಗೆರೆಯಲ್ಲಿ ವಿನಯ್ ಕುಮಾರ್ ಅವ್ರು ಗೆಲ್ತಾ ಇದ್ರು. ಇವರು ಟಿಕೆಟ್ ಕೊಟ್ಟಿರೋ ಅಷ್ಟಾರು ಮಾಡ್ದ. ಏನೋಳು ಸಪ್ರೇಟಾಗಿ ಕಟ್ಟಿ ಪಾಪ ಅವನೊಂದು ಅಷ್ಟಾರು ಮಾಡ್ದ, ತೊಡೆ ತಡ್ತ. ನೀನು ಅಂಥವ್ರನ್ನ ಹುಡುಕ್ನಿಲ್ವಲ್ಲ, ಮತ್ತು ಯಾಕೆ? ಸಿದ್ದರಾಮಯ್ಯನವ್ರಿಗೆ ನಮ್ಮವ್ರು ಕಂಡಾಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಕೊಂಬನಾಗ ಹೋಗಿ ಕೇಳಿ. ಸಿದ್ದರಾಮಯ್ಯವ್ರು ಬೇಕಾಗಿಲ್ಲ ನಮ್ಗೆ. ಬರಲಿ DK ಅವರೇ ಬರಲಿ ಬಿಡ್ರಿ. ಅವ್ರಿಗಾರು ಕುರುಬರಲ್ಲಿ ಕರ್ಣ ಇದ್ದು ಅವ್ರ ಪರವಾಗಿ ಮಾತಾಡ್ಬಿಟ್ಟಾರು ಒಂದಷ್ಟು ಜನನಾರು ಆ ಕುರುಬರ್ನ ಹತ್ಸನ. ಇನ್ನೇನಪ್ಪ ನಾನು ಹೇಳೋದು ಸರಿಯಾ ತಪ್ಪ? ಸಿದ್ದರಾಮಯ್ಯನಿಗೆ ಎದುರುಕೊಳ್ಳಲ್ಲ ಕಣ್ರಿ, ಅವ್ರ ಅಪ್ಪನಿಗೆ ಎದುರುಕೊಳ್ಳಲ್ಲ. ಐ ಡೋಂಟ್ ಕೇರ್. ಜನಕ್ಕೆ ಒಳ್ಳೇದಾಗಬೇಕು ಅಷ್ಟೆ. ಕಡೆದಾಗಿ ನಮ್ಮ CM ಸಾಹೇಬ್ರುಗಳದ್ದು ಒಂದೇ ಮಾತು. CM ಸಾಹೇಬ್ರೆ, ನನ್ನಲ್ಲಿ ಒಂದು ವಿನಂತಿ.
ನಾನು ಕುರುಬ್ರೆ ಹೆಣ್ಮಗಳಾಗಿ ನಾನು ಕುರುಬ್ರೆ ನನಗೂ ನಿಮ್ಗೆ ಎಷ್ಟು ಧೈರ್ಯ ಐತೆ ಅಷ್ಟು ಡಬಲ್ ಧೈರ್ಯ ನನಗೂ ಇದೆ. ನಾನು ಯಾರಿಗೆ ಹೆದರ್ಕೊಳ್ಳೋದಿಲ್ಲ. ನಿಮ್ಗೊಂದು ಕೊನೆ ಅವಕಾಶ ಮಿಸ್ಟರ್ ಸಿದ್ದರಾಮಣ್ಣವ್ರೆ, ಈಗಲಾರು ನಿಮ್ಮೊಂದು ಸಹಾಯ ಮಾಡಿ ಕುರುಬ್ರಲ್ಲಿ ಮನೇಲಿ ದೇವರು ಅಂತ ಹಾಕೊಂಡಿರೋದು ನಿಜವಾಗ್ಲೂ ದೇವರು ಅಂತ ಹಾಕಬೇಕಾಗಿರೋದೊಂದು ಕೊನೆ ಅವಕಾಶ. ಸಿದ್ದರಾಮಯ್ಯರು 2ನೇ ಹಂತದಲ್ಲಿ ನಾಯಕರಾಗಿ ನಮ್ಮವ್ರನ್ನ ಬೆಳೆಸಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ನಮ್ಮವ್ರಿಗೂ ನಿಮಗೆ ಕರುಣೆ ಇರಲಿ, ಕನ್ನಡಿ ಅಂತೆ ನೋಡಿ ಅವ್ರನ್ನ ಬೆಂತಟ್ಟ ಕೆಲಸ ಮಾಡಿ, ಅವ್ರಿಗೆ ಬೇಸನ್ನ ಕೆಲಸ ಮಾಡಿ. ನೀವು ಹೋದ ಮೇಲೆ ನಿಮ್ಮನ್ನ ಹೆಸ್ರು ಹೇಳ್ಬೇಕೋ ಬೇಡವೋ? ಏನಪ್ಪ ನಿಮ್ಮ ಹೆಸ್ರು ಹೇಳಿ ಅವ್ರ ಮನೇಲಿ ಫೋಟೋ ಇಟ್ಕೊ ಪೂಜೆ ಮಾಡಬೇಕೋ ಬೇಡವೋ? ಸುಮ್ಮನೆ ಸಿ ಎಮ್ ಆಗ್ಬಿಡೋದಲ್ಲ ಗುರು. ಸಿ ಎಮ್ ಆದ ತಕ್ಕಾಗಿ ನನ್ನ ಜನಕ್ಕೆ ಏನು ಮಾಡ್ತೀನಿ ಅನ್ನೋದು ಇರ್ಬೇಕು ಸಿದ್ದರಾಮಯ್ಯ ಅವ್ರಿಗೆ. ಅದಿದ್ರೆ ನಿಜವಾದಂಥ ಸಿದ್ದರಾಮಯ್ಯ, ಎಲ್ಲರೂ ನಾಟ್ ಸಿದ್ದರಾಮಯ್ಯ.